ಏನೋ ಇದು? ಬೇಡರ ಕಣ್ಣಪ್ಪ ನಿರ್ದೇಶನದ ಕತ್ತರಿಗುಪ್ಪೆ. ಅರ್ಧಕ್ಕರ್ಧ ಫಿಲ್ಮ್ ಬರೀ ಕತ್ಲೆ ಎಲ್ಲ ಇದೆಯಲ್ಲೋ. ಇನ್ನರ್ಧ ಚೆನ್ನಾಗಿದೆಯಲ್ಲ ಬಿಡೋ. ಅಲ್ಲ ಕಣೋ, ಎಷ್ಟೊಂದ್ ಸೀರಿಯಲ್ ಆಕ್ಟರ್ಸೇ ಕಾಣಲ್ವಲ್ಲೋ, ಬರೀ ಕಾಫಿ ಕೊಡೋರು, ಟೀ ಕೊಡೋರು. ನೀನೆಲ್ಲ ಕ್ಯಾಮೆರಾ ಮುಂದೆ ಓಡಾಡಿದ್ಯಲ್ಲೋ. ನೀನ್ ಬರೋದಿಕ್ ಬಿಟ್ಟಿದ್ರಲ್ವಾ ಸ್ಕ್ರೀನ್ ಜಿಯಾಗ್ರಫಿ. ಅಲ್ಲ ಕಣೋ, ಪ್ರಭು ಸರ್ ಇದನ್ನ ನೋಡ್ಬಿಟ್ರೆ ಪ್ರಪಂಚದ ಪ್ರಪ್ರಥಮ ಗಂಡಸಿನ ಅಬಾರ್ಷನ್. ಅಯ್ಯೋ, ಏನೋ ಮಾಡೋದು? ಕೆಟ್ ಸೀನ್ ಎಲ್ಲ ರೀಶೂಟ್ ಮಾಡು. ರೀಶೂಟ್ ಬೆಸ್ಟ್. ಯಾರಿಗಾರು ಗೊತ್ತಾಗ್ಬಿಟ್ರೆ? ಬಾಡೂಟನೇ ಜೀರ್ಣ ಮಾಡ್ಕೊಂಡು ಅವನಿಗೆ ಲಾಡೂಟ ಜೀರ್ಣ ಮಾಡ್ಕೊಳಕ್ ಆಗಲ್ವೇನಪ್ಪ? ಸರ್, ಯಾರು? ನಾನ್ ಸರ್, ರೂಪಾ. ಈ ಸೆಂಟ್ ಬಂದಾಗ್ಲೇ ಅನ್ಕೊಂಡೆ. ಏನ್ ರೂಪಾ ಪ್ರಾಬ್ಲಮ್? ಈ ಸೀನ್ ನಾವು ಮೊದ್ಲೇ ಶೂಟ್ ಮಾಡಿದೀವಿ. ಏನ್ ಹೇಳ್ತಿದ್ದೀರಾ? ಹ್ಞೂ ಸರ್, ಈ ಡೈಲಾಗ್ಸ್ ಎಲ್ಲ ನಂಗೆ ಚೆನ್ನಾಗ್ ಜ್ಞಾಪಕ ಇದೆ. ರೂಪಾ, ಕಿವಿಯಲ್ಲಿದೆ, ಇಲ್ಲಿದೆ. ನಿಮ್ಗೆ ಇವತ್ತು ಗುಟ್ಟು ಹೇಳ್ಬೇಕು. ಏನ್ ಸರ್? ಹೀರೋ ಇದಾರಲ್ಲ ಚಂದ್ರಕಾಂತ್, ಅವರು ಗೋಬರ್ ಗ್ಯಾಸ್ ಅಲ್ಲಿ ಮಾಡಿರೋ ಗಾಡ್ರೇಜ್ ಬೀರೋ ಫೇಸ್ ಮಾಡ್ಕೊಂಡು ಆಕ್ಟ್ ಮಾಡಿದ್ದಾರೆ. ಸ್ವಲ್ಪ ಎಕ್ಸ್ಪ್ರೆಷನ್ ಇಲ್ಲ. ಅದಕ್ಕೆ ನಿಮ್ದನ್ನ ಇಟ್ಟಿ ಪಾತ್ರಿನೇ ಸರ್. ಏನಯ್ಯ, ಓ, ಈ ಸೀನ್ ಬೇರೆ ಆಂಗಲ್ ಅಲ್ಲಿ ಶೂಟ್ ಮಾಡೋಣ ಅನ್ಕೊಂಡಿದೀನಿ. ಅಯ್ಯಯ್ಯೋ. ಇರ್ಲಿ 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 ಇರ್ಲಿ. ಸರ್, ನಿಮ್ ತರ ಕುರುಡ್ ಕಣ್ಣಲ್ಲಿ ನಮ್ಮಂತ ಕಲಾವಿದ್ರ ಪ್ರತಿಭೆನ ಹೊರಗ್ ತೆಗ್ಸೋ ಡೈರೆಕ್ಟರ್ನ ನಾನು ನೋಡೇ ಇರ್ಲಿಲ್ಲ. ಫುಲ್ ತೆಗೆಸದ್ಮೇಲೆ ಹೇಳಿ ಸರ್. ಈ ಸೀನ್ ಮಾಡಿದೀವಲ್ಲ. ಐನೋ. ಆದ್ರೆ ಆ ಸೀನಲ್ಲಿ ನಮ್ ಹೀರೋಯಿನ್ ಮಲೇರಿಯಾ ಬಂದ ಮಲ್ಲಿಕಾ ಶರವ್ ಹತ್ರ ಆಕ್ಟ್ ಮಾಡಿದ್ದಾರೆ. ಸೊ ಅವ್ರನ್ನ ಬಿಟ್ಟಾಕ್ಬಿಟ್ಟು ನಿಮ್ಮನ್ನ ಹೈಲೈಟ್ ಮಾಡೋಣ ಅಂತ. ಎಕ್ಸಾಕ್ಟ್ಲಿ. ಅವ್ಳನ್ನ ಹಾಕೋಬೇಡಿ ಅಂತ ಹೊಡ್ಕೊಂಡೆ. ಕೋಆಪರೇಷನ್ ಇಲ್ಲ. ಸೀನ್ ಒಳಗೂ ಇಲ್ಲ, ಸೀನ್ ಹೊರಗೂ ಇಲ್ಲ. ನನಗೂ ಅದೇ ಅನ್ಸುತ್ತೆ ಸರ್. ಅದಕ್ಕೆ ರೀಶೂಟ್ ಮಾಡೋಣ ಅಂತ. ಸರ್, ಖಂಡಿತ ಮಾಡಿ. ಮನು, ಶ್ರೀನಿವಾಸನ್ ತೇರ್ ಹೇಳಿಕೆ ಸಾನಿಯಾ ಮಿರ್ಜಾ ಬಂದಾಗಿದೆ. ಮನು, ಹೇ ಜಿಮ್ಮಿ, ಎಲ್ಲಿದ್ಯಮ್ಮ? ಓ, ಇಲ್ಲಿದ್ಯಾ? ಮನು. ಸಾರಿ, ಕಣ್ ಕಾಣ್ತಿಲ್ಲ ನೋಡು. ಮನು, ನಂಗೊಂದ್ ಫೈಟಿಂಗ್ ಸೀನ್ ಬೇಕು. ಫೈಟಿಂಗ್? ಯಾರ ಜೊತೆ? ಹೀರೋಯಿನ್ ಜೊತೆ. ಬಲೆ ಹುಡ್ಕೋತಾಳೋ. ಅಲ್ಲ, ನಾನು ಚಂದ್ರಕಾಂತ್ ಜೊತೆ ಮಾತಾಡಿದ್ರೆ ಅವಳಿಗೇನ್ ಕಷ್ಟ ಅಂತ. ಅದೇನು ಮೈ ಮೇಲ್ ಬಿದ್ದು ಮಾತಾಡ್ತೀಯ ಅಂತಾಳೆ. ನೀನ್ ಮೈ ಮೇಲಾದ್ರೂ ಬೀಳು, ಮಂಚದ ಮೇಲಾದ್ರೂ ಬೀಳು, ಅವಳಿಗೇನಂತೆ? ಅದೆಲ್ಲ ಬೇಡ. ನನ್ಗೂ ಅವಳಿಗೂ ಫೈಟಿಂಗ್ ಸೀನ್ ಇದೆ ಅಂದ್ಯಲ್ಲ, ಅದನ್ನ ಈಗ್ಲೇ ಶೂಟ್ ಮಾಡಿ. ಇಲ್ಲ ಅಂದ್ರೆ ಮಗನೇ ಹೀರೋನ ಎತ್ತಕೊಂಡು ಹೋಗ್ಬಿಡ್ತೀನಿ. ದುಲ್ಹನಿಯಾ ದಿಲ್ವಾಲೆ ಕಾಲೇಜ್ ಹೆಂಗೆ? ಜಿಮ್ಮಿಗೆ ನಾಯಿ ಕಚ್ಬಿಟ್ಟ ಅಥವಾ ಜಿಮ್ಮಿನೇ ನಾಯಿನ ಕಚ್ಬಿಟ್ಟ? ನನ್ ಸಂಕಟ ನಿನಗೇನೋ ಗೊತ್ತು. ಕತ್ರಿಗುಪ್ಪೆ ರಸ್ತೆ ಬದಿಲಿ ವಿದ್ಯಾಪೀಠ ಸರ್ಕಲ್ ಹತ್ರ ಪ್ರತಿನಿತ್ಯ ನಿಂಬೆಹಣ್ಣು ಮಾರ್ಕೊಂಡು. ಕಡೆ ಅದೇನೋ ನಿಂಬೆಹಣ್ಣು ಸರಿ ಹೋಗ್ತಿಲ್ಲ ರೀ. ಮೂಸಂಬಿ ಮಾಡ್ಕೊಳ್ಳಿ. ಚಕ್ಕೋತ ಚೆನ್ನಾಗಿರ್ತಿತ್ತೇನೋ. ಸರ್, ಇಷ್ಟು ದಿನ ನಿಂಬೆಹಣ್ಣು ಅಂತಾನೆ ಹೇಳಿದ್ದು. ಆವಾಗ ಇವ್ರು ಗೊತ್ತಿರ್ಲಿಲ್ಲ. ಅಯ್ಯೋ, ಅದು ಡೈಲಾಗ್ ರೈಟರ್ಗೆ ಹೆಣ್ಣಿನ ಸೆಂಟಿಮೆಂಟ್ ಬರಿ ಅಂತ ಹೇಳಿದ್ದೆ, ಅವ್ನ್ ಹಣ್ಣಿನ ಸೆಂಟಿಮೆಂಟ್ ಬರೆದ್ಬಿಟ್ಟಿದ್ದಾನೆ. ಎನಿವೆ, ಆಕ್ಷನ್. ಪ್ರತಿನಿತ್ಯ ಮೂಸಂಬಿ ಮಾರ್ಕೊಂಡು ನಿನ್ನ ಓದಿಸ್ದೆ. ಹಲಸ್ನಂಟ್ ತರ್ತೀನಿ ಅಂತ ಹೋದಮ್ಮ ಹರಿಶ್ಚಂದ್ರ ಘಾಟಕ್ ಹೋಗ್ತಾರಂತ ನನ್ಗೇನೋ ಗೊತ್ತಿತ್ತು. ಆಗ್ಲೇ 1 kg ಮೂಸಂಬಿ ತಗೊಳಕ್ ಬಂದ. ಇವ್ರಿಗ್ ನನ್ ಮನ್ಸ್ ಸೋತಿದ್ದು. ನಿನ್ ಮೂಸಂಬಿ ತುಂಬಾ ಫ್ರೆಶ್ ಆಗಿರ್ತಿತ್ತು. ಅದಕ್ಕೆ ನಿನ್ನ ಲವ್ ಮಾಡ್ದೆ. ಈಗ ನೀನ್ ಹೇಳ್ತಾ ಇದ್ಯಾ ನೀನ್ ಅವನ್ನ ಲವ್ ಮಾಡ್ತಿದ್ಯಾ ಅಂತ? ಕೇಳ್ದಾಗ ತುಂಬಾ ಶಾಕ್ ಆಗ್ಬಿಡ್ತು. ಅವಳು ಆಪಲ್ ಕೊಡಕ್ ಬರ್ತಿದ್ಲು. ಎಂತ ನೀಚ್ತನ! ಒಡ ಹುಟ್ಟಿದ ಅಕ್ಕನ್ಗೆ ದ್ರೋಹ. ನೀನ್ ಅವ್ನ್ಗೆ ಯಾಕೆ ಬಿದ್ದೆ ಅಂತ ನನಗ್ ಗೊತ್ತಿಲ್ವಾ? ಆಸ್ತಿ ನೋಡಿ ಕ್ಯಾಚ್ ಹಾಕೊಂಡೆ. ನನ್ಗೆ ಉಪದೇಶ ಮಾಡಕ್ ಬರ್ತೀಯಾ? ಸರ್, ನಾನ್ ಹೊಡಿಬೇಕಾಗಿದ್ದು. ಹೌದಾ? ಹೊಡೀರಿ. ಅವಳ ಹತ್ರ ಹೇಳಿ ಹೊಡಿಸ್ತೀಯಾ? ಕೈ ಇಟ್ಕೊಂಡು ನಡೆಯೋ. ಫ್ರೂಟ್ ಮಾರ್ಕೆಟ್ ಎಲ್ಲಿದೆ? ಇಲ್ಲಿ. ಹಲೋ, ಅವಳನ್ನ ವಹಿಸ್ಕೊಂಡು ಮಾತಾಡ್ತೀಯಾ? ಯಾರೋ ನೋಡ್ತಿದ್ಯಾ? ಪ್ಯಾಕೆಟ್ ಮಾಡು. ಕಮಿಂಗ್. ಸರ್, ನೀವು ಇಷ್ಟೊತ್ತಲ್ಲಿ? ನಾನು ಒಳಗಿದ್ದೀನಾ ಹೊರಗಿದ್ದೀನಾ? ಒಳಗೆ ಇದ್ದೀರಾ? ಏನ್ ವಿಷಯ? ಏನಿಲ್ಲ, ಬೆಳಗ್ಗೆ ಶೂಟಿಂಗ್ ಅಲ್ಲಿ ನಡೆದಿದ್ದ ಗಲಾಟೆಯಿಂದ ಮನಸ್ಸು ಬೇಜಾರಾಯ್ತು. ಸಾರಿ ಕೇಳೋಣ ಅನ್ನಿಸ್ತು, ಬಂದೆ. ಒಬ್ರೆ? ಈಗೆಲ್ಲ ತಡವರ್ಸ್ಕೊಂಡು ಓಡಾಡೋದು ಅಭ್ಯಾಸ ಆಗ್ಬಿಟ್ಟಿದೆ. ಅಯ್ಯೋ, ಅದೆಲ್ಲ ಇದ್ದಿದ್ದೆ ಬಿಡಿ. ನಾನ್ ರೋಲ್ ಜಾಸ್ತಿ ಮಾಡಿದ್ರಿ ಅಂತ ಚಂದ್ರಕಾಂತ್ ಹೊಟ್ಟೆ ಉರಿಲ್ ಹಾಗೆ ಮಾಡ್ಸಿದ್ದು. ನೀವೀಗ ಬಂದಿದ್ದು? ಅದು ಹೋದ್ಸಲ ಬಂದಾಗ ಹೇಗ್ ಒಳಗ್ ಹೋಗೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರಿ. ಆಗ ಸಹಾಯ ಮಾಡೋ ಸ್ಥಿತಿಯಲ್ಲಿ ನಾನಿರ್ಲಿಲ್ಲ. ಈಗೇನಾದ್ರೂ? ಅಯ್ಯೋ, ಹೇಳದೆ ಮರ್ತಿದ್ದೆ. ಆಕ್ಚುಲಿ ಈಗ ಚೆನ್ನಾಗಿ ಹೋಗ್ತಿದೆ. ಆದ್ರೂ ಹೇಗೆ ಪರ್ಫೆಕ್ಟ್ ಆಗಿ ಒಳಗ್ ಹೋಗೋದು ಅಂತ ಡಿಸ್ಕಸ್ ಮಾಡಿದ್ರೆ ಬೆಟ್ರು. ಯಾಕಂದ್ರೆ ರೀಶೂಟ್ ಮಾಡ್ತಿದೀನಿ ನೋಡಿ, ಅದಕ್ಕೆ. ಏನ್ ಹುಡುಕ್ತಾ ಇದೀರಾ? ಡೋರಾ? ಇಲ್ಲಿದೆ. ಸೋಫಾ. ಎಷ್ಟು ಮೆತ್ಬಿಟ್ಟಿದೆ. ಏನಿದು? ಸೋಫಾ
ಪಾಪ ತಾನೆ ನೋಡಿ ಹೇಗ್ ಕಂಡಿಡ್ದೆ. ಈಗೆಲ್ಲ ಯಾವ ಕೆಲ್ಸಕ್ಕೂ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅಂತ ಡಿಸೈನ್ ಮಾಡ್ಬಿಟ್ಟಿದೀನಿ. ನನ್ ಕೆಲ್ಸನ ನಾನೇ ಮಾಡ್ಕೋಬೇಕು ಅಂತ. ಎಲ್ಲಿದ್ದೀರಿ? ಇಲ್ಲೇ ಇದೀನಿ. ಏನ್ ಮಾತಾಡ್ತಿದ್ದೆ? ಹಾ, ಅದು ಒಳಗ್ ಹೋಗೋದ್ ಬಗ್ಗೆ. ಮೊದ್ಲು ಎಲ್ಲ ಕಷ್ಟ ಅನ್ಸುತ್ತೆ. ಹೋಗಕ್ ಶುರು ಆದ್ಮೇಲೆ ಆ ಪಾತ್ರದ ಭಾವನೆಗಳು, ಆ ಬಯಕೆಗಳಿಗೆ ಸ್ಪಂದಿಸಿದಾಗ ಇಷ್ಟು ಈಸಿನಾ, ಇದಕ್ಕ ಇಷ್ಟು ಕಷ್ಟಪಟ್ಟೆ ಅಂತ ಅನ್ಸುತ್ತೆ ಅಲ್ವಾ? ಹೌದೌದು. ಯಾರಿಗಾದ್ರೂ ಕಾಯ್ತಾ ಇದ್ದೀರಾ? ನಿಮ್ಗೆ ಹೇಗ್ ಗೊತ್ತಾಯ್ತು? ಅದು ನಿಮ್ ವಾಯ್ಸ್ ಟ್ರೆಂಬಲ್ ಆಯ್ತಲ್ಲ, ನಿಮ್ ಧ್ವನಿಯಲ್ಲಿ ಒಂದು ನಡುಕ ಕೇಳಿಸ್ತು. ಈ ದೃಷ್ಟಿ ಹೋದ್ಮೇಲೆ ಧ್ವನಿಯಿಂದಾನೇ ಭಾವನೆಗಳನ್ನ ಕಂಡುಹಿಡಿಯೋ ಒಂದು ಹೊಸ ಶಕ್ತಿ ಬೆಳೆದ್ಬಿಟ್ಟಿದೆ. ನಿಮಗೆ ಏನೇನೋ ಬೆಳೆದ್ ಬಿಟ್ಟಿದೆ. ಇಲ್ವಲ್ಲ? ಗಂಟೆ ಯಾರೋ ಬಂದ್ರು. ಅಯ್ಯೋ, ಈಗ್ಲೇ ಇವನು ಬರ್ಬೇಕಾ? ಯಾರೋ ಪೊಲೀಸಾ? ಅಲ್ಲ, ಪ್ಲಂಬರು. ಹಲೋ. ಅಯ್ಯೋ, ಡೈರೆಕ್ಟರ್ ಬಂದ್ಬಿಟ್ಟಿದ್ದಾರೆ. ನನ್ ಮಗ ಇಲ್ಲಿಗೆ ಯಾಕೆ ಬಂದ? ರೋಲ್ ಎಕ್ಸ್ಪ್ಲೇನ್ ಮಾಡಕ್ಕಂತೆ. ನಾನಿರೋದು ಯಾಕೆ? ಅಯ್ಯೋ, ನೀನ್ ಬೇರೆ, ನನ್ ಸಂತ ನನ್ಗೆ. ಏನ್ ರಗಳೆ ಆ ಪ್ಲಂಬರ್ದು? ಬಾತ್ರೂಮ್ ಅಲ್ಲಿ ನೀರ್ ಬರ್ತಾ ಇಲ್ಲ, ಅದನ್ನ ಚೆಕ್ ಮಾಡಕ್ಕೆ. ಓ, ಸ್ನಾನಕ್ಕೆ ಹೊರಟಿದ್ರಾ? ನೀವ್ ಬಂದ್ರಲ್ಲ. ಹೋಗಿ ಹೋಗಿ, ಐ ಡೋಂಟ್ ಮೈಂಡ್. ನೀವು ಬಾಗಿಲು ತೆಕ್ಕೊಂಡ್ ಸ್ನಾನ ಮಾಡಿದ್ರು ನನಗಂತೂ ಏನೂ ಕಾಣಲ್ಲ. ಐ ಆಮ್ ಬ್ಲೈಂಡ್ ಆಸ್ ಅ ಬ್ಲಾಕ್. ಜಸ್ಟ್ ಜೋಕಿಂಗ್. ಆಗ್ತಿ ನೋಡ ಪ್ಲಂಬರ್ಗೆ ಸರಿಗ್ ನೀರ್ ಬಿಡ್ಲಿಲ್ಲ ಅಂದ್ರೆ 2 ಹಾಕ್ಬೇಕು ಅವ್ರಿಗೆಲ್ಲ. ನಾನಿಲ್ಲಿರೋದ್ರಿಂದ ತೊಂದರೆ ಆಗ್ತಿದ್ಯೋ ಏನೋ? ಹತ್ರದಲ್ಲಿ ಯಾರೋ ಡೀಪ್ ಆಗಿ ಬ್ರೀತ್ ಮಾಡೋ ತರ ಇದೆ. ಯೋಗ ಮಾಡ್ತಾ ಇದ್ದೀನಿ. ರಾತ್ರಿ ಹೊತ್ತಲ್ಲ. ರೋಲ್ ಒಳಗೆ ಹೇಗ್ ಹೋಗೋದು ಅಂತ ನಾನ್ ಹೇಳ್ಕೊಡ್ಬೇಕಾ? ನಾನ್ ಹೇಳ್ಕೊಡ್ತೀನಿ. ಎಕ್ಸ್ಪರ್ಟ್ ನಾನು. ಹೈ, ಪ್ಲಂಬರ್ ಇನ್ನು ಹೋಗಿಲ್ವಾ? ನಲ್ಲಿ ರಿಪೇರ್ ಮಾಡಿ ಹೋಗಿಲ್ವಾ ನಾಯಿ? ಅವ್ನ್ ಆಗ್ಲೇ ಹೋಗಿದ್ದಾಯ್ತು. ಮತ್ತೆ ಗಂಡ್ಸಿನ ವಾಯ್ಸ್ ಕೇಳಿಸ್ತು. ನಾನೇ ಬೇರೆ ವಾಯ್ಸ್ ಅಲ್ಲಿ ಮಾತಾಡಿದ್ದು. ಹೌದಾ? ಯೋಗ ಮಾಡಿದ್ರೆ ವಾಯ್ಸ್ ಚೇಂಜ್ ಆಗುತ್ತಂತೆ. ಓ, ಯೋಗ ಮಾಡಿದ್ರೆ ವಯಸ್ಸು ಚೇಂಜ್ ಆಗುತ್ತೆ ಕೇಳಿದೀನಿ, ವಾಯ್ಸೇ ಚೇಂಜ್ ಆಗುತ್ತಾ? ಆದ್ರೂ ಕೆಲವೊಮ್ಮೆ ವ್ಯಕ್ತಿಗಳು, ಸಂಬಂಧಗಳು ನಾವ್ ಅನ್ಕೊಂಡಾಗಿರೋದಿಲ್ಲ ಅಲ್ಲ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ನಿಮ್ ಬಗ್ಗೆನೆ. ನಿಮ್ ಬಗ್ಗೆ ಏನೇನೋ ಅನ್ಕೊಂಡಿದ್ದೆ. ನೀವು ಇಷ್ಟು ದೊಡ್ಡ ಯೋಗಿ ಅಂತ ಗೊತ್ತಿರ್ಲಿಲ್ಲ. ನೀವ್ ಕೂತಿರಿ, ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ನೋ ಪ್ರಾಬ್ಲಮ್. ನನ್ ಪಾಡು ನಾನ್ ನೋಡ್ತಿರ್ತೀನಿ. ಸ್ನಾನನಾ? ಇಲ್ಲ, ಡರ್ಟಿ ಪಿಕ್ಚರ್ ಟಿವಿಲಿ. ಯಾವ ಚಾನೆಲ್ ಅಲ್ಲಿ ಬರ್ತಿದೆ ಗೊತ್ತಿಲ್ಲ. ಇನ್ನೇನ್ ಸ್ಟಾರ್ಟ್ ಆಗೋ ಹೊತ್ತು. ನೀವು ಶುರು ಹಚ್ಕೊಳ್ಳಿ. ಏನು? ಸ್ನಾನ, ಡರ್ಟಿ ಸ್ನಾನ. Fantastic, marvelous, give it up. ಏನ್ ಹೇಳ್ತಿದ್ಯಾ ನೀನು? ನಾನ್ ಕಣ್ಣಾರೆ ಕಂಡಿದ್ದನ್ನು ಹೇಳ್ತಿದ್ದೀನಿ. ನೀನ್ ಯಾಕೆ ಅವಳ ಫ್ಲಾಟಿಗೆ ಹೋಗಿದ್ದೆ? ಈ ವಿಷಯನ ನಿನ್ನ ತಿಳಿಸಿ ನಿನ್ ಹೊಟ್ಟೆ ಉರ್ಸೋಣ ಅಂತ. ಆದ್ರೆ ಅಲ್ಲಿ ಹೋದಾಗ ನನ್ ಕಣ್ಣೆ ಉರಿದು ಹೋಗುವಂತ ದೃಶ್ಯ ನೋಡ್ತೀನಿ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಈಗ್ಲೂ ನನ್ ಹೊಟ್ಟೆ ಉರ್ಸಕ್ಕೆ ಹೇಳ್ತಿರ್ಬೋದಲ್ವಾ? ಆಗ್ಲೇ ನಿನ್ನ ಕಳ್ಕೊಂಡು ನನ್ ಹೊಟ್ಟೆ ಹುಳಿ ದ್ರಾಕ್ಷಿ ಆದಂಗ ಆಗೋಗಿದೆ. ಆದ್ರೆ ನಿನಗೊಂದು ಶ್ರೀಮಂತ ಬದುಕು ಸಿಗುತ್ತೆ ಅಂದ್ರೆ ನೀನ್ ಇಲ್ದೇ ಇರೋ ಆ ನೋವಿನ ಬದುಕನ್ನ ಅನುಭವಿಸಕ್ಕೆ ನಾನು ಸಿದ್ಧ ಇದ್ದೀನಿ. ನೋಡು, ಈ ಬಾಕ್ಸ್ ಅಲ್ಲಿ ಬರುತ್ತಲ್ಲ ಹಣ್ಣುಗಳು, ನೋಡಕ್ ಚೆನ್ನಾಗಿರುತ್ತೆ. ಆದ್ರೆ ಒಳಗಿರೋ ಕೆಮಿಕಲ್ಸ್, ಆ ಹುಳುಗಳ ನಿಮ್ಗೆ ಯಾರು ಗೊತ್ತಿರಲ್ಲ. ಯು ಗರ್ಲ್ಸ್ ಆರ್ ಗೋಯಿಂಗ್ ಜಸ್ಟ್ ಬೈ ಪ್ಯಾಕೇಜಿಂಗ್. 2 ದಿನ ಆದ್ಮೇಲೆ ನನ್ನ ಹತ್ರನೇ ಹತ್ಕೊಂಡ್ ಬರ್ತೀಯ. ನೋಡು, ಹೀಗಾಗೋಯ್ತು ಅಂತ ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ದಟ್ ಗೈ ಇಸ್ ನಾಟ್ ರೈಟ್ ಅಷ್ಟೇ. ಮಿಕ್ಕಿದ್ದೀನಿ ಬಿಟ್ಟಿದ್ದು. ಬರೀ ಪ್ಯಾಕೇಜಿಂಗ್ ವ್ಯಾಲ್ಯೂ. ಒಳಗಿನ ಸತ್ವ ಯಾವನಿಗೂ ಬೇಕಿಲ್ಲ. ದೇವ್, ನಾನ್ ನಿನ್ ಜೊತೆ ಮಾತಾಡಿ 8 ದಿನ ಆಯ್ತು ದೇವ್. ದೇವ್, ನಾನ್ ಏನ್ ಮಾಡ್ದೆ? ನಾನ್ ಯಾಕೆ ಇಗ್ನೋರ್ ಮಾಡ್ತಿದ್ಯಾ? ದೇವ್, ನಾನ್ ನಿನ್ ಜೊತೆನೆ ಮಾತಾಡ್ತಿರೋದು. ನೀನ್ ಆ ಕೋಡನ್ ಜೊತೆ ಹಾದ್ರ ಮಾಡ್ತಿದ್ರೆ
ನೋಡ್ಕೊಂಡ್ ಸುಮ್ನೆ ಇರಕ್ಕೆ ನನ್ಗೂ ಕೊಡು ಅಂತ ಅನ್ಕೊಂಡ್ಯಾ? ನೀನ್ ನೆನ್ನೆ ರೂಪಾ ಫ್ಲಾಟ್ ಅಲ್ಲಿ ಅವಳ ಜೊತೆ ಮಾಡಿದ್ದೇನು? ಶೃಂಗಾರನಾ? ನಿನ್ಗೆ ಯಾರು ಹೇಳಿದ್ದು? ಅದು ನನ್ಗೆ ಯಾರೋ ಹೇಳಿದ್ರು. ಸುಳ್ಳು, ಅಲ್ಲಿ ಯಾರು ಇರ್ಲಿಲ್ಲ. ಹಾಗಾದ್ರೆ ನೀನ್ ಅವಳ ಫ್ಲಾಟಿಗೆ ಹೋಗಿದ್ದು ನಿಜ ಅಂತ ಆಯ್ತು. ನಿನ್ಗೆ ಯಾರು ಹೇಳಿದ್ರು? ನೀನ್ ಹೋಗಿದ್ದು ಗಬ್ ಕೆಲ್ಸ ಮಾಡಿದ್ದು ನಿಜ ಅಂದ್ಮೇಲೆ ಯಾರ್ ಹೇಳಿ ಗೊತ್ತಾದ್ರೆ ನಿನ್ಗೇನೋ? ಹಾ, ಹೋಗಿದ್ದೆ, ಹಲ್ಕ ಕೆಲ್ಸ ಮಾಡ್ದೆ. ನಿನ್ನ ಲವ್ ಮಾಡಕ್ ಶುರು ಮಾಡ್ಮೇಲೆ 10 ಹುಡುಗಿರ ಜೊತೆ ಹಾದ್ರ ಮಾಡಿದ್ದೀನಿ. ಸೊ ವಾಟ್? ನಾಚಿಕೆ ಆಗಲ್ವೇನೋ ನಿನ್ಗೆ? ಶೇಮ್ಲೆಸ್. ನನ್ಗೆ ಯಾಕಾಗ್ಬೇಕು? ದಟ್ಸ್ ಮೈ ವೇ ಆಫ್ ಲೈಫ್. 5 ವರ್ಷ ನೀನೊಂದ್ ಜೊತೆ ಫಿಲಮ್ ಅಲ್ಲಿ ಅಸಿಸ್ಟೆಂಟ್ ಆಗಿದ್ಯಲ್ಲ, ನಿಮ್ ಸಂಬಂಧ ಬೆಡ್ರೂಮ್ ವರ್ಗೂ ಹೋಗಿರ್ಲಿಲ್ಲ ಅಂತ ಏನ್ ಗ್ಯಾರಂಟಿ? ಅದ್ರ ಬಗ್ಗೆ ನಿನ್ನ ಯಾವತ್ತಾದ್ರೂ ಕೇಳ್ನ? ಆದ್ರೂ ನಾನ್ ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ದೆ. ನೋಡೋ, ಅಡ್ಜಸ್ಟ್ ಮಾಡ್ಕೊಂಡಿರೋ ಆಗಿದ್ರೆ ಇರೋ, ಇಲ್ಲಾಂದ್ರೆ ಇದನ್ ಬಿಚ್ಕೊಳ್ಬೇಕಾ? ಕಟ್ಸಿದ್ಯಾ? ಐವತ್ತು ಕೋಟಿ ಆಸ್ತಿ ಇರೋ ಮನೆ ಸಿಕ್ಕಿದ್ರೆ ಇಟ್ಕೊಳ್ಳೋಣ ಅನ್ಸ್ತಿದೆ ಅಲ್ಲ ಸ್ಲಮ್ ಬೇಬಿ? ಇಟ್ಕೊ ನೀನೆ. ಹಲೋ, ರೂಮ್ ನಲ್ಲಿ ನಡೆದಿದ್ದೆಲ್ಲ ಅವ್ನು ನೋಡಿದಾನೆ. ಓ ಮೈ ಗಾಡ್, ಇಲ್ದಿದ್ರೆ ಅವಳಿಗೆ ಗೊತ್ತಾಗ್ತಿತ್ತು. ದರಿದ್ರ ನನ್ ಮಗ ನನ್ನ ಹತ್ರನೇ ಆಟ ಆಡ್ತಾನೆ. ಲೇ ಲೇ ಲೇ, ನೀನೇನೋ ಹೇಳ್ತಿದ್ಯಾ ನೀನು? ಎಸ್ ಡ್ಯಾಡ್, ಐ ಆಮ್ ಅಬ್ಸಲ್ಯೂಟ್ಲಿ ಕನ್ವಿನ್ಸ್ಡ್. ಅವನ್ಗೆ ಕಣ್ ಬಂದಿದೆ. ಮುರುಗುಂಟೇಶ್ವರ, ಇವನಿಗೆ ಕಣ್ ಬಂದಿರೋದು ಕನ್ಫರ್ಮ್ ಆಗ್ಬಿಟ್ರೆ ನನಗೆ 15 ಕೋಟಿ ಮುಂಡ ಮುಚ್ಕೊಂಡು ಹೋಗ್ಬಿಡುತ್ತಲ್ಲೋ. ನಾನ್ ಕಲ್ಕತ್ತಾ ಒಳಗೆ ಕೊಳೆಯೋ ಪರ ಮಾಡ್ರೆ ಇವ್ ನನ್ನ ಹಣ್ಣು ಕೆಳಗೆ ಆಮ್ಲೆಟ್ ಮಾಡ್ತಾನಲ್ಲೋ. ಮೊದ್ಲು ಕನ್ಫರ್ಮ್ ಮಾಡ್ಕೊಳ್ಳೋಣ, ಆಮೇಲೆ ಹೇಳ್ತೀನಿ. ದಾರಿಗಳಿವೆ. ನನ್ನ ಮಗ ರಂಗೋಲಿ ಒಳಗ್ ತೂರಿದ್ರೆ ನಾವು ಸಿಮೆಂಟ್ ಒಳಗೆ ತೂರೋಣ. ಸಿಮೆಂಟ್ ಒಳಗೆ ಹಿಂಗೋಪ. ಯಾ ಶಾಟ್ ರೀ, ಬೇಗರಿ ಬಾಬು, ಬರ್ರಿ ಇಲ್ಲಿ. ನೆಕ್ಸ್ಟ್ ಶಾಟ್, ಈ ಲೋ ಆಂಗಲ್ ಕ್ಯಾಮರಾ ಇಟ್ಟು ಹಳದಿ ರೆಡ್ ಕರ್ಟನ್ ಮಧ್ಯೆ ಹೀರೋ ಫೇಸ್. ಕಣ್ ಕಾಣಲ್ಲ. ಬೆಂಗಾಲಿ ಬಾಬು ರೀ, ಕ್ಯಾಮರಾಮನ್ ತೋಮನ್ ಕ್ಯಾಮರಾ ಇಡ್ರಿ. ಮೆಲ್ಗೆ ನಾನು ಪ್ರೊಡ್ಯೂಸರ್. ಸಾರಿ ಸರ್, ಕ್ಯಾಮರಾಮನ್ ಅನ್ಕೊಂಡೆ. ಅಲ್ವಲ್ಲ, ಯಾವ ಬಂದ್ರಿ? ಈಗ ಬಂದೆ. ಯೋಚನೆ ಮಾಡ್ತಿರಲ್ರಿ? ಹೇಗ್ ನಡೀತದೆ ಶೂಟಿಂಗು? ಸಿನಿಮಾ ಒಳ್ಳೆ ರೇಟಿಂಗ್ಸ್ ಎಲ್ಲ ಬಿಡ್ತು. ನೀವು ಬಿಸ್ನೆಸ್ ಅಲ್ಲಿ ಜೀನಿಯಸ್ ಅಲ್ವಾ? ಈ ಸಿನಿಮಾ ಮುಗಿದ ತಕ್ಷಣ ನಿಮ್ ಕಣ್ಣ ಪ್ರಶ್ನೆ. ಅಯ್ಯೋ ಬೇಡ ಸರ್. ಬಿಡ್ರಿ, ಎರಡೇ ಕಣ್ಣಲ್ಲ, ಕುರುಡ್ತನ ಅಭ್ಯಾಸ ಆಗ್ಬಿಟ್ಟಿದೆ. ಫೋನು ಮಾತಾಡಿ. ಯಾರ್ದು ಫೋನು? ನಿಮ್ ಮಗಂದು ಸರ್. 12 ಗಂಟೆಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದಾರೆ ಸರ್. 12 ಗಂಟೆಗೆ ಅಂದ್ರೆ ವಾಚ್ ಕಾಣಲ್ಲ ಸರ್. ಸೌಂಡ್ ಕೇಳಿಸುತ್ತಲ್ಲ ಸೈರಂದು, ಕೇಳುತ್ತೆ. ಮತ್ತೆ 1 ಗಂಟೆ ಹೊಡೆಯುತ್ತೆ. ಹಲೋ ಡ್ಯಾಡ್, ಬಂದಿದ್ ಕೆಲ್ಸ ಆಯ್ತಲ್ಲ, ಓಡೋಣ. ಏನೋ ನನ್ ಸ್ವಲ್ಪ ಬಾಕಿ ಇದೆ, ಇರು. ತುಂಬಾ ಸ್ಮಾರ್ಟ್ ಕಂಡ್ರೆ ನೀವು. ಮಂತ್ರವಾದಿ ಮನೆ ಮುಂದೆ ಮೂತ್ರ ವಿಸರ್ಜನೆ ಮಾಡೋದು ಮೂರ್ಖತನ. ಎಷ್ಟೋ ಅವನಿಗೆ ಧೈರ್ಯ. 15 ಕೋಟಿ ಬಿಸ್ನೆಸ್, ನ್ಯಾಷನಲ್ ಲೆವೆಲ್ ಪಬ್ಲಿಸಿಟಿ, ಪನೋರಮಾ, ಇವೆಲ್ಲ ಹಾಳಾಗುತ್ತಿದ್ದ ಜ್ಞಾನ ಬೇಡವೇನೋ ಅವನಿಗೆ. ಬಾಲ ಕಳ್ಕೊಂಡ್ರೆ ಬೀದಿ ರೈತರ ಆಗ್ಬಿಡ್ತಾರ ನಮ್ ಪರಿಸ್ಥಿತಿ. ಆ ಶರ್ಮ ನಮ್ಗೆ ದಂಡು ಬಡ್ಕೊಂಡು ನಕ್ಬಿಡ್ತಾರ ಕಣೋ. ಆ ಸೀನೇ ಇಲ್ಲ. ಏನಂಗಂದ್ರೆ ಟೆಕ್ಸಿ ಅವನ್ ಕಣ್ಣು. ಏನು ಹೇಳ್ತಿದ್ಯಾ? ಸಂತೆಲ್ ಮರಕ್ಕೆ ಹಣ್ಣು ಕೀಳ್ಸೋದ್ ನ್ಯಾಯ, ಸಿನಿಮಾ ಮಾಡಕ್ಕೆ ಡೈರೆಕ್ಟ್ ಕಣ್ ಕೀಳ್ಸೋದ್ ಯಾವ ನ್ಯಾಯನೋ? ಹಾಗಿದ್ರೆ ನಿಮ್ 20 ಕೋಟಿ, ನಿಮ್ 25 ವರ್ಷದ ಶ್ರಮ ಎಲ್ಲ ಮರ್ತ್ಬಿಡಿ. ಅದಕ್ಕೆ 2 ಡ್ರಾಪ್ ಅಷ್ಟೇ.
ಕಾಮನ್ ಸೆನ್ಸ್ ಕಳ್ಕೊಂಡ್ರೆ ಕತ್ತಿ ನಾಯ್ತರ ಆಡ್ಬೇಡ ಕಣೋ. ನಾನ್ ಪ್ರೊಡ್ಯೂಸರ್ ಕಣೋ, ಪ್ರೊಡ್ಯೂಸರು. ದುಡ್ಡು ಕಾಸೆಲ್ಲ ಹಾಳಾಗೋಗ್ಲಿ, ಮನುಷ್ಯತ್ವ ಮುಖ್ಯ. ಪ್ರೆಸ್ಗೆ ಟಿವಿ ಗೊತ್ತಾದ್ರೆ ಮುಗೀತು. ಅದಕ್ಕೆ ನನ್ನ ಅನ್ನದಾತ ಅನ್ನೋದು. ಅಚಾತುರ್ಯಗಳು ಎಲ್ಲೂ ಆಗ್ಬೋದು ಡ್ಯಾಡ್. ಕಣ್ ಬರ್ಸಕ್ ಆಪರೇಷನ್ ಮಾಡುವಾಗ ಕಣ್ಣು ಹೋಗ್ಬೋದು. ಓಯ್. ಆಹಾ, ಏನ್ ಚೆನ್ನಾಗಿದೆ ರೀ ಜಾಗ ಇದು. ಹೌದೌದು. ಏನ್ ಸರ್, ಕಣ್ಣು ಕಾಣದೇ ಇದ್ರು ಎಷ್ಟು ಚೆನ್ನಾಗಿ ನಡೀತೀರಿ ನೀವು. ಒಳಗಣ್ಣು ಪವಾಡ. ಹೌದು, ಈ ಪವಾಡ ಪುರುಷನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದೀರಿ? ಪ್ರಶ್ನವ್ರು ನಿಮ್ಗೆ ಏನು ಕೊಡ್ಲಿಲ್ವ ಅಂತ ಕೇಳ್ತಿದ್ರಂತೆ. ಅದಕ್ಕೆ ನಿಮ್ಗೆ ಏನಾದ್ರೂ ಕೊಡೋಣ ಅಂತ ಎಷ್ಟು ದೂರ ಕರ್ದಿದ್ದಾರೆ. ಎಷ್ಟು ದೂರ ಯಾಕೆ? ಪಬ್ಲಿಸಿಟಿ ಆಗ್ಬಾರ್ದು ನೋಡಿ, ಅದಕ್ಕೋಸ್ಕರ. ಚೆನ್ನಾಗಿ ಕೊಡ್ಬೋದಲ್ಲ. ಯಾರ ಜಾಗ ಇದು? ಸಾಹೇಬ್ರು ಹೊಸ ಆಫೀಸು. ನೋಡಕ್ ಒಳ್ಳೆ ಗೋಡೌನ್ ತರ ಇದೆ, ಅಂದ್ರೆ ಅನ್ನಿಸ್ತಾ ಇದೆ. ಗೋಡೌನೇ ಬಾ. ತುಂಬಾ ನಿರ್ಜನವಾದ ಪ್ರದೇಶ ಅಲ್ವಾ? ಹೌದು. ಬಾಬಾ, ಎಲ್ ಬಂದಿದೀವಿ? ಯಾರಿದಾರೆ ಇಲ್ಲಿ? ಯಾಕೆ ಚಪ್ಪಾಳೆ ತಟ್ಟಿದ್ರ ಅಚ್ಯುತರಾವ್? ವೆಲ್ಕಮ್ ದೇವ್. ವೆಲ್ಕಮ್ ಮಿಸ್ಟರ್ ಬರಿಗಾಲ್ ಮನೋಹರ್. ಬಹಳ ಸಂತೋಷ ಆಯ್ತು ಬಂದಿದ್ದಕ್ಕೆ. ನಾನ್ ಎಲ್ಲಿದ್ದೀನಿ? ಓ, ಕಾಣಿಸ್ತಿಲ್ಲ ಅಲ್ಲ? ಬ್ಲೈಂಡ್ನೆಸ್. ಇದೊಂದ್ ರೀತಿ ಕ್ಲಿನಿಕ್ ಇದ್ದ ಹಾಗೆ. ಗೋಡೌನ್ ಇದು ಅಂದ್ರು. ಮಿಸ್ಟರ್ ಬರಿಗಾಲ್, ಸಿನಿಮಾ ಸ್ಟುಡಿಯೋ ಏನ್ ಬೇಕಾದ್ರೂ ಆಗ್ಬೋದು, ನಿಮ್ಗೆ ಗೊತ್ತಲ್ಲ. ನಿಮ್ ಫಾದರ್ ಇಲ್ಲಿ? ಈ ಸೀನ್ಗೆ ಅವ್ರ್ಯಾಕೆ? ನಿಮ್ಮೇಲೆ ಅವ್ರಿಗೆ ವಿಪರೀತ ಸೆಂಟಿಮೆಂಟ್. 20 ಕೋಟಿ ಹೋದ್ರೂ ಪರವಾಗಿಲ್ಲ, ನಿಮ್ ಕಣ್ಗೆ ಏನು ಆಗ್ಬಾರ್ದಂತೆ. ನೀವೇ ಹೇಳಿ, ನಿಮ್ ಕಣ್ಗೆ ಅಷ್ಟೊಂದ್ ಬೆಲೆ ಇದೆಯಾ? ಈಗ ಏನ್ ಮಾಡ್ಬೇಕು ಅಂತಿದ್ದೀರಿ? ನಿಮ್ ಕಣ್ ತರ್ಸೋಕೆ ಒಂದೇ ಒಂದು ಸಣ್ಣ ಆಪರೇಷನ್. ಫಿಲಂ ರಿಲೀಸ್ಗೊಂದು ಪಬ್ಲಿಸಿಟಿ. ಡೈರೆಕ್ಟರ್ ಸರ್ ಕಣ್ ತರ್ಸ್ಬಿಟ್ರು ಅಂತ ಏನಂತೀರಾ? ಬೇಡ ಅಂತೀನಿ, ಯಾಕಂದ್ರೆ ನಾನ್ ಕಣ್ಣಿಲ್ದೇನೆ ಆರಾಮಾಗಿದ್ದೀರಲ್ಲ. ಆದ್ರೆ ನಾವಿಲ್ವೇ? ಇವರು ನನ್ನ ಫ್ರೆಂಡ್, ಫೇಮಸ್ ಆಗಿ ಸರ್. ನಮಸ್ಕಾರ ಸರ್. ಇಲ್ಲೇ ಇವತ್ತೇ ಒಂದು ಸಣ್ಣ ಚಿಕಿತ್ಸೆ. ಯಾರಿಗೆ? ನಿಮಗೆ. ಅಯ್ಯೋ. ಎಸ್, ಜಸ್ಟ್ 2 ಡ್ರಾಪ್ಸ್ ಅಷ್ಟೇ ಇವತ್ತಿನ ಕೆಲಸ. ರಾತ್ರಿ ಮಲಗಿ ಬೆಳಗ್ಗೆ ಎದ್ರೆ ಕಣ್ಣು ಸಾಫ್ಟ್ ಆಗಿರುತ್ತೆ. 2 ಸ್ಪೂನ್ಗಳಿಂದ ಕಣ್ಗುಟ್ಟೆ ಕಿವ್ದು ಮೈ ಗಾಡ್ ಮಂಜುನಾಥ, ಮೈ ಗಾಡ್ ರಾಘವೇಂದ್ರ, ಏನ್ ಪವಾಡ ಇದು ಸರ್? ನನ್ನ ಕಣ್ ಕಾಣ್ತಾ ಇದೆ. ದೇವ್ ಸರ್, ನೀವು ಕಾಣ್ತಾ ಇದೀರಾ? ಓಹ್, ವೈದ್ಯ ನಾರಾಯಣ ಹರಿಹಿ, ಡಾಕ್ಟರ್ ಕೈಯಲ್ಲಿ ಸಿರಂಜ್ ಒಳಗೆ ಹುಚ್ಚೆ ಎಲ್ಲ ಕಾಣ್ತಾ ಇದೆ. ಸಾರ್, ಏನ್ ಡಾಕ್ಟರ್ ಸರ್ ನೀವು? ಆಪರೇಷನ್ ಮಾಡಿ ಕಣ್ ತರಿಸೋ ಡಾಕ್ಟರ್ ಮೋಡಿಗಳ ಮಧ್ಯೆ ಆಪರೇಷನೇ ಮೋಡಿ ಮಾಡಿ ಕಣ್ ತರಿಸ್ಬಿಟ್ರಲ್ಲ ಸಾರ್. ಓ ಅಪ್ಪಾಜಿ, ಎಲ್ಲರೂ ಕಾಣ್ತಾ ಇದೀರಾ. ಸೆಲೆಬ್ರೇಟ್. ಐ ಪ್ಲೇ ಓನ್ಲಿ ಕ್ರಿಕೆಟ್, ನೋ ಹಾಕಿ. ಆದ್ರೆ ಐ ಪ್ಲೇ ಓನ್ಲಿ ಗಾಲ್ಫ್. ಆಡಕ್ ನನ್ಗೆ ಬಾಲ್ ಬೇಕು. ಕಳ್ಬೇಕು ಹಾಲ್ ಕುಡಿದ್ರೇನೆ ಗೊತ್ತಾಗುತ್ತೆ, ಮತ್ತೆ ಕುಡಿದ್ರೆ ಗೊತ್ತಾಗಲ್ವಾ? ಎತ್ತಾಕೊಂಡ್ ಬಂದ್ ಮಲ್ಗಿಸ್ಕೊಳ್ರ. ಡಾಕ್ಟ್ರೇ, ಶುರು ಹಚ್ಕೊಳ್ಳಿ. ಸರ್, ಏನ್ ಅನ್ಯಾಯ ಸರ್ ಇದು? ಸಿನಿಮಾ ತೆಗಿತೀರಾ ಅಂತ ನಂಬ್ಕೊಂಡ್ಬಂದ್ರೆ ಕಣ್ ತೆಗಿತೀರಿ ಅಂತೀರಲ್ಲ ಸರ್. ನಾನು ಟೆಸ್ಟ್ ಮ್ಯಾಚ್ ಆಡಕ್ ಹೋಗ್ತಿರೋ ಪಿಚ್ಚಲ್ಲಿ ನೀನು 2020 ಆಡಕ್ ಹೋಗ್ತಿದ್ಯಲ್ಲ, ಇದು ನಿನಗೆ ಸರಿನಾ? ಕಣ್ಣು ಹೋಗ್ ಮುಂಚೆ ಒಂದ್ ಕಡೆ ಕಾಲ್ ತಗೊಂಡ್ಬಿಡ್ತೀನಿ ಸರ್, ಪ್ಲೀಸ್ ಸರ್. ಅಲ್ಲಿ ನೋಡಿ. ಎಲ್ಲೆಲ್ಲ ಕೈ ಹಾಕ್ಬೇಡ್ರಿ, ಕೊಡಿ. ಹಲೋ ರೇ ಬರಿಗಾಲ್, ಎಲ್ಲಿದ್ದೀರಿ? ಕಾಲ್ ಎತ್ಕೊಂಡ್ಬಿಟ್ಟಿದೀನಿ ಸರ್. ಎಲ್ಲಿ? ಹಾಸಿಗೆ ಮೇಲೆ. ಹೋಗಿಯಪ್ಪ, ನೀವು ಯಾರ ಜೊತೆ? ನಿಮ್ ಮಗನ್ ಜೊತೆ. ಏನು ನೀವು ಇದೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅವನೇನ್ರಿ ಮಾಡ್ತಾನ ಅಲ್ಲಿ? ಮಾಡಬಾರ್ದನ್ನೆಲ್ಲ ಮಾಡಕ್ ಹೊರಟಿದಾನ್ ಸರ್. ಅಂದ್ರೆ ಬೇಡ ಅಂದ್ರು ಬೇಡ್ರ ಕಣ್ಣಪ್ಪ ಮಾಡಕ್ ಹೊರಟಿದಾನ್ ಸರ್. ಬೇಡ್ರ ಕಪ್ಪಣ್ಣ ಅಲ್ಲ ಸರ್, ಕಣ್ಣಪ್ಪ. ನನ್ ಕಣ್ ಕೀಳಕ್ ಹೊರಟಿದಾರ್ ಸರ್.
ಕುರುಗುಟ್ಟೆ ಪ್ರಭೇಶ್ವರ ಭಕ್ತ ಕುಬ್ಬರ ಫೇರ್ ಆದ ನನ್ನ ಹೊಟ್ಟೆಲಿ ರಕ್ತ ಕುಬ್ಬರ ಉಟ್ಬಿಟ್ಟಿದಾರಲ್ರಿ. ಸರ್ ಆ ಮಂಜುನಾಥ್ ಶರ್ಮನ ಗೊತ್ತಾಗ್ಬಿಡುತ್ತೆ ಅಂತ ನನ್ ಕಣ್ಣಲ್ಲಿ ಬೋರ್ವೆಲ್ ಹಾಕಿ ಹೊರಟಿದ್ದಾರೆ ಸರ್. ರೇ ಬರಿಗಾಲ್, ನಿಮ್ ಪಿಕ್ಚರ್ ನ ಪನೋರಮ ಕಳಿಸಿ ಅಂತ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಆಫೀಸರ್ ಹೇಳಿದ್ದಲ್ರಿ. ಹೌದಾ ಸರ್? ನಿಮ್ ಕಂಪನಿ ಫಿಲ್ಮ್ ನ ಕನ್ನಡದವರೇ ನೋಡ್ತಿರ್ಲಿಲ್ಲ, ಈಗ ಕೆನಡಾದವ್ರಲ್ಲ ನೋಡೋ ತರ ಮಾಡಿದ್ದಕ್ಕೆ ಈ ಬಹುಮಾನ ಸರ್. ರೇ ಬರಿಗಾಲ್, ನೀವೇನು ಎದುರ್ಕೋಬೇಡಿ ಕಣ್ರಿ. ಕೊಡ್ರಿ ಆ ಲೋಪರ್ ನನ್ ಮನ ಫೋನ್ ಕೊಡ್ರಿ. ಫೋನು ತಗೊಳ್ಳೋ ಸರ್. ಡ್ಯಾಡ್ ಏನೋ ಮಾಡ್ತಿದ್ಯಾ ಡ್ಯಾಡ್, ನೀವ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಗಾಂಧಿನಗರದಲ್ಲಿ ಹೆಣ್ಣು ಅಲ್ಲ ಗಂಡು ಅಲ್ಲ ಹಂಗ್ ಮಾಡ್ಬಿಡ್ತೀನಿ. ಆ ಶರ್ಮನ್ ಗೊತ್ತಾದ್ರೆ ಆ ಶರ್ಮನ್ ಕಟ್ಟ. ನೀನ್ ಏನಾದ್ರೂ ಅವ್ನ್ ಕಣ್ ಕಿತ್ರೆ ನೀನ್ ನನ್ನ ಹೆಣ ನೋಡ್ಬೇಕಾಗತ್ತೆ. ಯಾವ ನದಿ ಯಾಕೋ ಕಾವೇರಿ ನದಿ. ಡ್ಯಾಡ್ ನನ್ ಮಾತ್ ಕೇಳಿ ಡ್ಯಾಡ್. ಕೇಳಲ್ಲ ಕಣೋ. ಸರ್ ನಿಮ್ಮ ಹೆಸರು ದೇವು ಅಂತ ಇಡ್ಬೇಕಾಗಿತ್ತು ಸರ್. ಇವನ್ ರಾಕ್ಷಸ ಸರ್, ಬಡವರ ಬಂಧು ಸರ್ ನೀವು. ನೀವೇನು ಚಿಂತೆ ಮಾಡ್ಬೇಡಿ ಬರಿಗಾಲ್, ನಿಮ್ಮನ್ನ ಸೇಫ್ ಆಗಿ ಮನೆ ಕಳಿಸ್ತೀನಿ. ಸರ್ ನಿಮ್ಮನ್ನ ಇಲ್ಲಿಂದಾನೇ ತಪ್ಕೋಬೇಕು ಅನಿಸ್ತಾ ಇದೆ ಸರ್. ಆ ಶರ್ಮಾ ನಿಮ್ಮನ್ನ ತಪ್ಕೊಳ್ದ ಹಾಗೆ ನೋಡ್ಕೊಳ್ರಪ್ಪ. ಆಗೋದ್ ವೇಳೆ ತಪ್ಕೊಂಡ್ಬಿಟ್ರೆ ಈ ಸಿನ್ನ ರಿಶೂಟ್ ಮಾಡ್ಬೇಕಾಗತ್ತಪ್ಪ. ನಮ್ನೆಲ್ಲ ಮರ್ತೇ ಬಿಟ್ರಿ. ಕಮ್ ಆನ್ ಸರ್. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಷನ್ ಗೆ ಪ್ರೊಡ್ಯೂಸರ್ ಓಡಾಡ್ತಿದ್ದಾರಂತೆ. ಲೋಕಲ್ ಡೈರೆಕ್ಟರ್ ಗಳನ್ನ ಯಾಕೆ ನೆನಪಲ್ಲಿ ಇಟ್ಕೊಳ್ತೀರಿ ಬಿಡಿ. ಸುಮ್ನಿರಿ ಸರ್. ಕುರುಡು ಡೈರೆಕ್ಟರ್ ಸಿಕ್ಕಿದ್ಮೇಲೆ ಕಣ್ಣಿದ್ದವ್ರನ್ನ ಮರ್ತು ಬಿಟ್ರಿ. ಅಯ್ಯೋ ಅದೆಲ್ಲ ನಾಟಕ. ಅವನ್ಗೆಂತ ಕುರುಡು. ಬಿಸ್ನೆಸ್ ಹಾಳಾಗದೆ ಇರ್ಲಿ ಅಂತ ಬರೀ ಡ್ರಾಮಾ. ಹೌದಾ? ಬನ್ನಿ ಸರ್, ಬೇಗ ಬನ್ನಿ. ನೀವ್ ಹೇಳ್ತಿರೋದಲ್ಲ ನಿಜ ತಾನೆ? ಕೂರಿ. ಯಾಕೆ ಸರ್ ಲೇಟು? ಆಗ್ಲೇ ಕಳ್ಸಿದ್ರಲ್ಲ ವೆಹಿಕಲ್. ಮ್ಯಾಜಿಕ್ ಮಾಡ್ಬಿಟ್ರಲ್ಲ ಸರ್. ನಾನ್ ಸೋತೆ ಸರ್, ಸೋತೆ. ಪ್ರೊಡ್ಯೂಸರ್ ಕಿಂಗ್ ಅಂತ ಒಪ್ಕೊಂಡ್ಬಿಟ್ಟಲ್ಲ. ನಿನ್ನೆ ಟಿವಿ ಇಂಟರ್ವ್ಯೂ ಹೇಳ್ಬಿಟ್ಟಲ್ಲ. ಶೂಟಿಂಗ್ ಆದ್ಮೇಲೆ ಪ್ಲೀಸ್. ಮನೋಹರ್ ಸರ್, ಯಾರ ಒಳಗ್ಬಿಟ್ಟಿದೆ ಸೆಕ್ಯೂರಿಟಿ? ಮನೋಹರ್ ಗುರುಗಳೇ, ನನ್ ಮಂಜು. ಹೇ ಕಳ್ಮಂಜ, ಮಡಿಕೇರಿ ಮಂಜು. ಮಡಿಕೇರಿ ಮಂಜು. ಅಯ್ಯೋ ಸರ್, ರಂಗಣ್ಣ ಮಾಡ್ಬಿಟ್ರಲ್ಲ ಸರ್. ರಂಗಣ್ಣ ಕ್ರಿಯೇಟ್ ಮಾಡ್ಬಿಟ್ರಲ್ಲ ಸರ್. ರಂಗಣ್ಣ ಈ ಕಡೆ ಬನ್ನಿ ಬನ್ನಿ. ಅದಕ್ಕೆ ಸರ್ ಪ್ರಸ್ತುತನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಅವ್ರನ್ನೆಲ್ಲ ಅವ್ರದೇ ನೀವನ್ ಮಾತಾಡ್ಸೋಣ ಅಂತ. ಅದಕ್ಕೆ ಬನ್ನಿ ಸರ್, ನೀವು ಬನ್ನಿ ಸರ್, ಬನ್ನಿ ಸರ್. ಶರ್ಮಾ ಬಿಡ್ರಿ ಅವ್ನ. ನೀವು ಕೇಳ್ರಿ, ನೀವು ಕೇಳಿ. ಕಂಡಿಲ್ದೇನೋ ಒಬ್ಬ ಕತ್ರಿಗುಪ್ಪೆ ಅಂತ ಕಮರ್ಷಿಯಲ್ ಸಿನಿಮಾ ಮಾಡ್ತಾನೆ ಅಂದ್ರೆ ನಂಬಲಿಕ್ಕೆ ಆಗ್ತಿಲ್ಲ. ಆಕ್ಚುಲಿ ನಿಮ್ಮನ್ನ ನೋಡ್ತಿದ್ರೆ ಕಣ್ಣು ಹೋಗಿದೆ ಅಂತ ನಂಬಕ್ಕೆ ಆಗ್ತಿಲ್ಲ ಸರ್. ಅದು ಒಂದ್ ಕತೆ ನಾಟಕ ಗಿಟ್ಕ ಮಾಡ್ತಿದ್ರನ್ರಿ. ಯಾಕೆ ಡೌಟ್ ಏನ್ರಿ? ಮನೋಹರ್ ಸಾನ್ ಮನಸ್ ಮಾಡ್ದ ಅಂತಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ಸೀನ್ ಅನ್ನ ಡೈರೆಕ್ಟ್ ಮಾಡ್ತಾರೆ. ನೀವೇ ಎಲ್ಲ ನೋಡ್ತೀರಿ. ಚಾಲೆಂಜ್ ಮಾಡ್ತೀರೇನ್ರಿ? ಮಾಡ್ತೀರಾ ಸರ್? ಮಾಡ್ತೀನೋ. ಏನು ಹೇಳ್ತೀನಿಯಾ? ಮಾಡ್ತೀನಿ ಅಂದೆ. ಪ್ರೊಡ್ಯೂಸರ್ ಪ್ಯಾಂಟ್ ನೋಡ್ರಿ, ಪ್ರಸ್ತೋರಿದ್ದಾರೆ. ಬಟ್ಟೆ ಕಟ್ಟೋ ಮಂಜ. ಫ್ಯಾಂಟಾಸ್ಟಿಕ್. ಎಲ್ಲ ರೆಕಾರ್ಡ್ ಮಾಡ್ಕೊಡ್ರಪ್ಪ. ಇಂಥ ಚಾನ್ಸ್ ಮತ್ತೊಮ್ಮೆ ಸಿಕ್ಕೋದಿಲ್ಲ. ಬ್ರೇಕ್ ಟೇಕಿಂಗ್ ನ್ಯೂಸ್ ಇದು. ಚಪ್ಪಳೆ. ಹೊಸಕೆರೆ ಹಳಿಚಂದ್ರು ಸಾಕ ಮಂಜ. ಏನು ನೀನು ಕತ್ರಗುಪ್ಪೆ ಕಿಂಗ? ನಮ್ ಹುಡುಗರು ನೀನ್ ಅಡ್ಡಕ್ ಬಂದ್ರೆ ಎತ್ತಿಸ್ಬಿಡ್ತೀಯಾ? ಈಗ ಯಾರೋ ಸಿನಿಮಾದವ್ರು ಬಂದ್ರಲ್ಲ. ಕೊಡ್ರು ಎತ್ಕೊಡ್ರು. ಬೇಗ ಬೇಗ ಎತ್ತಲ್ಲ, ಬೇಗ ಬಂದ್ರು. ಸದ್ಯಕ್ಕಿಲ್ಲ ಮುಚ್ಚಿಡೋಣ. ಸಿನಿಮಾದವ್ರು ಹೋದ್ಮೇಲೆ ನೋಡೋಣ. ಆಯ್ತಾಯ್ತು. ಚೀಲ ಎತ್ಕೋ. ಇಡು ಇಡು ಬುಕ್ಕದ ಮೇಲೆ ಇಡಲು ಬರಲಿ. ಸೂಪರ್ ಡೆಡ್ಲಿ ಲೊಕೇಶನ್ ಅಲ್ವಾ? ಅಕ್ಕೆಬಳ ಫಾಟಿ. ಅರೆ ಬಾಪ್. ಇಟ್ಕೊಳ್ಳೋ ಬಗ್ಗೇಶ್ವರನ್ನ. ಆರ್ಟಿಸ್ಟ್ ಸರ್, ಚಂದ್ರಕಾಂತ್, Sir. ಇದು ನಮ್ ಚಿತ್ರದ ಕ್ಲೈಮ್ಯಾಕ್ಸ್. ಓಕೆ. ಫೀಲ್ ಮಾಡ್ಬೇಕು. ಚಿತ್ರದ ವಿಲನ್ ಇದಲ್ಲ ಹೊಸಕೆರೆಹಳ್ಳಿ ಚಂದ್ರು, ಹಾ. ಅವನ್ ಇಲ್ಲಿ ಕರ್ಕೊಂಡ್ಬಂದು ಬದುಕಿದಾಗ ಹೊಡೆದು ಹಿಂದೆ ಹಾಕ್ಬಿಟ್ಟಿದ್ದಾರೆ.
ಇಲ್ಲೇ ಇದ್ದಾನೆ. ಓಕೆ. ನಿಮಗದು ಗೊತ್ತಿಲ್ಲ. ಓ. ನಿಮ್ ಹುಡುಗರು ಇಲ್ಲಿ ನಿಮ್ಮನ್ನ ಕರ್ಕೊಂಡ್ ಬರ್ತಾರೆ. ಇಲ್ಲಿಂದ ಕ್ಲೈಮ್ಯಾಕ್ಸ್ 10 minutes ಸಿಂಗಲ್ ಶಾಟ್ ಫುಲ್ ಫೀಲ್ ಮಾಡ್ಬೇಕು. ಇಲ್ಲಿ ನಮ್ ಕತೆ ಮುಗೀತು. ಓಕೆ ರೆಡಿ ಸರ್. Okay, sir. ಆ ಡಿಪಾರ್ಟ್ಮೆಂಟ್ ಸರ್ ಹೆಣ ಎಲ್ಲಯ್ಯ? ಇನ್ನ ಬಂದಿಲ್ಲ ಸರ್. ನಾನು ಹೆಣ ಬೇಕೇ ಬೇಕು. ಯಾರಾದ್ರೂ ಹೆಣ ಬೀಳಿಸ್ಬೋದು ಸರ್, ತರೋದ್ ಕಷ್ಟ. ಯಾರನ್ ಬೇಕಾದ್ರೆ ಹೆಣ ಮಾಡು, ಬೇಕಾದ್ರೆ ಯಾರು ಕೊಂದಾಕು. ಅರ್ಧ ಗಂಟೆಲಿ ಇಲ್ಲೊಂದ್ ಹೆಣ ಇರ್ಬೇಕು. ಸರಿ ಸರ್. ಹೇಯ್, ಆ ಹೊಸ್ಕರಳ್ಳಿ ಚಂದ್ರು ರೆಡಿ ನಾನು? ಫುಲ್ ರೆಡಿ ಸರ್. ಮೇಕಪ್ ಎಲ್ಲ ಆಯ್ತಾ? Okay. ಲಾಂಗ್ ಮಾರ್ಕು, ಮಚ್ಚು ಮಾರ್ಕು ಎಲ್ಲ ರೆಡಿ ಸರ್. ನ್ಯಾಚುರಲ್ ಆಗಿರ್ಬೇಕು. ರಕ್ತದ Okay, ಮೇಕಪ್ sir. ಅಲ್ಲ. ಯಾಕ್ರಿ ಬೆಚ್ಚಿದ್ರಿ ಸರ್? ನನಗೆ ಯಾಕೋ ಭಯ ಆಗ್ತಿದೆ ಸರ್. ಭಯ ಆಗ್ತಿದೆ. ನನ್ನ ನಾಮೂಟೆ ಮಗ್ಗಿ ತಗಿತಾರಂತೆ. 5 ನಿಮಿಷ ಅಂತೆ. 1,000 ರೂಪಾಯಿ ಪೇಮೆಂಟ್ ಕೊಡ್ತೀನಿ ಅಂದ್ರು. ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಸರ್ ಏನೋ ಆಗಲ್ಲ ಅಂತೀರಾ? ಹೆಚ್ಚಂದ್ರೆ ಸಾಯ್ತೀರಾ ಅಷ್ಟೇ. ಸರ್ ಬೂತ್ ಬಂಡೆಲ್ಲ ಯಾಕೆ ಸರ್ ಶೂಟಿಂಗ್ ಮಾಡ್ತಾರೆ? ದೆವ್ವಗಳು ಫ್ರೀ ಆಗಿ ಸಿಗ್ತವೆ. ಸರ್ ಒಬ್ರೇ ಎದ್ಕೊಂಡ್ ಮೇಕಪ್ ಮಾಡ್ತಾ ಇದ್ದೀರಲ್ಲ, ನಿಮಗ್ ಭಯ ಆಗಲ್ವಾ? ಭಯ ಯಾಕ್ರಿ? ನಾನ್ ಸತ್ಯ 15 ವರ್ಷ ಆಯ್ತು. ಸತ್ತ ಒಬ್ರು ಪುತ್ತಿನ ಶೂಟಿಂಗ್ ಬಂದಾಗ ಮೇಕಪ್ ಮಾಡ್ತೀನಿ. ಅಣ್ಣ ಇಲ್ಲೇ ಅಣ್ಣ ಹೊಡೆದಾಕಿದ್ದು. ಹೌದಾ? ಹೊಸ್ಕರಳ್ಳಿ ಚಂದ್ರ, ಇವತ್ ನಿನ್ ಕತೆ ಫಿನಿಶ್. More involvement. Feel. ಇನ್ನು ಕ್ರೌರ್ಯ ಬೇಕು ಫೇಸ್ ಅಲ್ಲಿ. ಕ್ರೌರ್ಯ. ಹೊಡಿರಿ ಅವನಿಗೆ, ಹೊಡಿರಿ. ರಕ್ತ ಸಾಲ್ತಾ ಇಲ್ಲ. ಹೊಡಿರಿ. ಚಂದ್ರಕಾಂತ್, ರೇವ್ ಒಳಗ್ ಬಾ. ಯಾರು ನೀವು? ಹೊಸ್ಕರಳ್ಳಿ ಚಂದ್ರ ಸ್ವಾಗತ. ಅದು ಯಾರು? ತಾಯಿ ಸೆಂಟಿಮೆಂಟ್ ಇಡು ಅಂತಂದ್ರೆ ನಾಯಿ ಸೆಂಟಿಮೆಂಟ್ ಇಟ್ಟಿದೆಯಲ್ಲೋ. ಮಕ್ಕಂಟಿದ ಶತ್ರು ಕತ್ರಿಗೂ ಸೂಪರ್. ಯಾರೋ ಇವನಿಗೆ ಇಷ್ಟೊಂದ್ ಚೆನ್ನಾಗಿ ಮೇಕಪ್ ಮಾಡಿರೋದು. ಈಗ ತಾನೇ ಮಚ್ಚಲ್ ಹೊಡೆದಂಗಿದೆ. ರಕ್ತ ಅಂತೂ ಒರಿಜಿನಲ್ ಅಪ್ಪ, ಒರಿಜಿನಲ್. ಮನು, ಯಾರೇ ಹೊಸ ಆಕ್ಟ್ರು? ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾನೆ. ಅದ್ ಸರಿ, ಇವನನ್ನ ಯಾವಾಗ ಬಚ್ಚಿಟ್ರು? ರಂಗಣಿ ಏನೋ ಯಾಕೋ ಭಯ ಆಗ್ತಿದೆ ಕಣೋ. ಯಾಕೋ ಮತ್ತೆ ಲೋ ವೋಲ್ಟೇಜಾ? ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಕಾಣ್ತಿದೆ, ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಿಲ್ಲ. ಅಲ್ಲಿ ಕ್ಲಿಯರ್ ಆಗಿ ಕಾಣ್ತಿಲ್ಲ. ಎಷ್ಟು ಮಾಡ್ರು ಮಾಡಿದ್ಯಮ್ಮ? ನನ್ನ ಮಕ್ಕಳು ಮುಚ್ಚಮ್ಮಯ್ಯ, ಕಲ್ಲಲ್ಲಿ ಹೊಡೆದ್ಬಿಡ್ತೀನಿ ನನ್ನ ಮಗನೇ. ಬೇಡದವ್ರ ಕಡೆ ಯಾಕೆ ಕೂಗ್ತ್ಯಾ? ಬೂತ್ ಬಂಗ್ಲೆ ಫೀಲ್ಗೇನ? ಹೋಗ ಕಡೆ ಹೋಗ. ಏ ರಂಗಣ್ಣಿ, ಅವನ್ ಬಿಡ. ಏ ಪಾಪ ಅವ್ನಿಗೆ ನಾಯಿ ಬಿಸ್ಕೆಟ್ ಕೊಡ್ರು. ರಂಗಣ್ಣಿ, ಅದ್ಯಾಕೋ ಎಲ್ರು ಒಂಥರ ಆಮ್ಲೆಟ್ ತರ ಸ್ಟ್ರೆಚ್ ಆಗಿ ಸಿನಿಮಾಸ್ಕೋಪ್ ಅಲ್ಲಿ ಕಾಣ್ತಿದಾರಲ್ಲೋ. ಅಪ್ಪ, ಏನಾಗ್ತಿದೆ ಅಲ್ಲಿ? ಕುರುಕ್ಷೇತ್ರದೊಳಗಡೆ ರಾವಣ ನುಗ್ದಂಗಾಗಿದೆ. ನಮ್ಮ ತಾಣ ನನಗೇನು ಗೊತ್ತಾಗ್ತಿಲ್ಲ ಅಪ್ಪ. ಇವ್ನ್ ಹೇಳ್ತಾರೋ ಯಾವ ಡೈಲಾಗು ಈ ಸ್ಕ್ರಿಪ್ಟ್ ಅಲ್ಲಿ ಇಲ್ಲ. ಆ ಹೊಸ್ಕರೆ ಹಳ್ಳಿ ಚಂದ್ರು ಏನೇನೋ ಹೇಳ್ತಿದ್ದಾನೆ. ಅವ್ನ್ ಯಾರು? ನನಗೇನ್ರಿ ಗೊತ್ತು, ನಿಮ್ ಪ್ರೊಡಕ್ಷನ್ ಅವ್ರು ತಾನೇ ಕರ್ಸಿದ್ದು. ಇವನು ಅವನ್ ತರನೇ ಇದ್ದ ನೋಡಕ್ಕೆ. ಇವನ್ ಯಾರು? ಇವನ್ ಯಾರಪ್ಪ? ನೋಡಕ್ 20 ಅಡಿ ಇದಾನೆ. 20 ಅಡಿನ? ಹೊಸ್ಕರಳ್ಳಿ ಚಂದ್ರ ಇಲ್ಲೋಡ ಯಾರಿದ್ದಾರೆ? 10 ವರ್ಷದ ಹಿಂದೆ ವಿದ್ಯಾಪೀಠ ಸರ್ಕಲ್ ಅಲ್ಲಿ ಕಿಡ್ನಾಪ್ ಆದ್ ನಿನ್ ತಂಗಿ. ನನ್ ತಂಗಿನ ಲಕ್ಷ್ಮಿ ಯಾರು? ಅಯ್ಯೋ ಬಿಡೋ, ಡಬ್ಬಿಗಳು ನೋಡ್ಕೊಳ್ಳೋಣ. ಬಾಯ್ ಫ್ರೆಂಡ್ ಜೊತೆ ಓಡೋಗಿದ್ಯಾ ಅಂತ ಬೀದಿ ಹುಡ್ಕೊಂಡಲೆ. ಅಯ್ಯೋ ಪಾಪಿ. ಇಲ್ಲೋಡ ಯಾರಿದ್ದಾರೆ? ನಿನ್ನ ಧರ್ಮ ಪತ್ನಿ. ಓ ಶಾಂತ, ನೀನು ಸಿಕ್ಕಾಕೊಂಡ್ಬಿಟ್ಟೆ ಈ ಚಂಡಾಳ್ರ ಕೈಲಿ. ಶಾಂತ ಅನ್ನ ಡೈಲಾಗ್ ಬಿಡೋ, ಎಕ್ಸ್ಪ್ರೆಷನ್ ನೋಡು, ಒಳ್ಳೆ ಫ್ಯೂಚರ್ ಇದೆ. ಶಾಂತ ಅಲ್ಲ, ಬಂದೆ ಅಣ್ಣ. ಯಾರದು ಶಾರ್ಟ್ ಮಧ್ಯೆ ಐಸ್ ಕ್ರೀಮ್ ಗಾಡಿ ತಂದಿದ್ದು? ಗಾಡಿ ಅಲ್ವೋ, ಬಾಡಿ. ಬಾಡಿನ? ಇಲ್ಲೋಡ ನಿನ್ನ ಒಬ್ನೇ ಮಗನ್ ಹೇಳ. ಎಲ್ಲಪ್ಪ ಅದು? ಎಲ್ಲೋ ನನ್ ಮಗನ್ ಹೇಳ. ಇವನು ಕೊಂದಾಕ್ಬಿಟ್ರ ಬಾಬಿಗಳ. ರಾಜೇಶ ಮಗನ್ ಹೆಸರು ರವಿ ಅಲ್ವಾ? ಈ ರಾಜೇಶ ಯಾರು?
ರಾಜೇಶ್ ಅಲ್ಲ, ರವಿ ರವಿ. ನಿನ್ನ ಹೆಸರು ಬದಲಾಯಿಸ್ಬಿಟ್ರೇನೋ. ಅಯ್ಯೋ ಯಾವ ಸಿನಿಮಾ ನಡೀತಿದ್ಯೋ ಇಲ್ಲಿ? 5 ಲಕ್ಷ ಖರ್ಚು ಮಾಡಿ ಈ ನಾಮಕರಣ ಮಾಡಿದ್ದಲ್ಲೋ. ಇವ್ ನಾಮಕರಣಕ್ಕೆ ಎಂತೆಂತ ನಾನುಗಳು ಬಂದಿದ್ರು ಗೊತ್ತೇನೋ. ರಾಜೇಶ ಏನಾಗ್ತದೆ ಸರ್ ಇಲ್ಲಿ? ಒನ್ ಡೈಲಾಗು ಮ್ಯಾಚ್ ಆಗ್ತಿಲ್ವಲ್ಲ? ದೇವ್ದ ಕಾಸ್ಟ್ಯೂಮಾ ತಗೊಳ್ಳಿ ಕೊಡಿ ಕೊಡಿ. ಎಲ್ಲಿದ್ಯೋ? ಎಲ್ಲಿ ಸರ್ ದೇವದ್ ಕಾಸ್ಟ್ಯೂಮು? ಎಲ್ಲ ಹಾಕೊಂಡೋದ್ರಲ್ಲ ಸರ್ ನಾವು ಮಾಡ್ಬೇಕಿತ್ತು. ಮತ್ತೆ ಅವ್ರು ಯಾರು? 4 ದೇವ್ದ ಕಾಸ್ಟ್ಯೂಮ್ ಹೇಳಿದ್ದು ಇರ್ಲಿ ಅಂತ 2 ಎಕ್ಸ್ಟ್ರಾ ತಂದಿದ್ವಿ, ಎಲ್ಲ ಹಾಕೊಂಡೋದ್ರಲ್ಲ. ಈಗ ನಾವೇನ್ ಮಾಡ್ಬೇಕು? ತಿಂಡಿ ಕಾಫಿ ಬರುತ್ತೆ, ತಿಂದ್ ಬಿದ್ಕೊಳ್ಳಿ. ನೀವ್ಯಾರು ಸರ್? ನಟೇಶ್ ಅಂತ. ಆಕ್ಷನ್ ಡೈರೆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. 6 ವರ್ಷದ ಹಿಂದೆ ರಕ್ತಪ್ರೀತಿ ಫಿಲಮ್ ಅಲ್ಲಿ ಮೇಲಿಂದ ಕೆಳಗೆ ಹಾರ್ದವನು. ಆಮೇಲೆ ಎಳ್ಳೇ ಇಲ್ಲ. ಇಲ್ಲಿ ಶೂಟಿಂಗ್ ಆಗ್ಬೇಕಾದ್ರೆ ಎಲ್ಲ ಆಕ್ಟ್ ಮಾಡ್ತಾನೆ ಇರ್ತೀನಿ. ಒಟ್ಟು 18 ಫಿಲಂ ಮಾಡಿದೀನಿ. ಬದುಕಿದಾಗ್ಲೂ ಎಷ್ಟೊಂದು ಚಾನ್ಸ್ ಇಲ್ಲ. ಅಪ್ಪು, ಸುದೀಪ್, ದರ್ಶನ್ ಎಲ್ಲರ ಜೊತೆ ಆಕ್ಟ್ ಮಾಡಿದೀನಿ. ದೆವ್ವಗಳು ಬರಲಿ. ಸರ್ 4 ದೆವ್ವ ಹೇಳಿದ್ದು 6 ಬಂದ್ಬಿಟ್ಟಿವೆ. ಹೌದಲ್ಲೋ, ಅದ್ಯಾವ್ದು 2 ಎಕ್ಸ್ಟ್ರಾ. ಅವುಗಳ ಕಾಲ್ ಬೇರೆ ನೆಲ ಮುಟ್ತಾ ಇಲ್ಲ. ಹೀರೋಗೆ ಹೊಡಿತಿದಾರಲ್ಲ. ಏನ್ ನಡೀತದೆ? ಏನ್ ನಡೀತದೆ? ಮತ್ತೆ ಕರೆಂಟ್ ಹೋಯ್ತಲ್ಲ. ಸ್ಕ್ರೀನ್ ಜಾಗ್ರಫಿ ಗೊತ್ತಿದ್ದೇನೋ? ಇಲ್ಲಿದೇನೋ ಸ್ಕ್ರೀನ್ ಜಾಗ್ರಫಿ ಗೊತ್ತಿಲ್ಲ. ನೀವೆಲ್ಲ ಆಕ್ಟ್ ಮಾಡಕ್ ಬರ್ತೀರಾ ಇಡಿಯಟ್ಸ್. হ্যালো পুলিশ কন্ট্রোল রুম। দুটো ভূত দেখলাম, একটা ভেতরে একটা বাইরে। আসল কোনটা নকল কোনটা? কোন কোনটা ನೋಡ ಬಾಲಿ. ಸರ್, ಯಾರು ನನ್ನ ಮೈ ಒಳಗಡೆ ಕೈ ಹಾಕ್ತಾ ಇದಾರೆ ಸರ್. ಸ್ಕ್ರೀನ್ ಜಾಗ್ರಫಿ ಗೊತ್ತಿಲ್ಲ, ಸ್ಕ್ರೀನ್ ಹಿಸ್ಟ್ರಿ ಗೊತ್ತಿಲ್ಲ. ಅಷ್ಟೊತ್ತಿಂದ ನೀನೆ ಆಟ ಆಡಿಸ್ತಾ ಇದೆಯಲ್ಲ. ಅಯ್ಯಯ್ಯ, ಮನು ನನ್ನ ಬಿಟ್ಟು ಹೋಗ್ಬಿಟ್ಟೇನೋ. ಬದುಕಿದ್ಯೇನೋ? ಹೌದು, ಆದ್ರೆ 2 ಬಲ್ಬು ಫ್ಯೂಸು. ಡಾಕ್ಟರ್ ಹತ್ರ ನಡಿ. ಆಂಬ್ಯುಲೆನ್ಸ್ ಬೇಗ, ಫಾಸ್ಟ್. ಹೆಣ ವಾಪಸ್ ಕೊಡ್ತಾ ಇದ್ರೆ ನನ್ನ ಹೆಣ ಮಾಡ್ಬಿಡ್ತಾರೆ. ಹೆಣ ಬೇಕು ಅಂದ್ರೆ ಹಿಂದೆ ಹೋಗೋಣ. ಯಾವ ಸೂಪರ್ ಸ್ಟಾರ್ ನೀನು? ಇದು ಕುಂಬಳಕಾಯಿ ಇದ್ದಂಗಿದ್ಯಾ ಸೂಪರ್ ಸ್ಟಾರ್. ನಾನೆಂತ ಸ್ಟಾರ್ ಗೊತ್ತೇನೋ ನಿನಗೆ? ನಾನು ಯಾರು ಗೊತ್ತೇನೋ? ನನ್ ಟೈಮ್ ಬಂದಿಲ್ಲ ಇನ್ನ. ಏನೋ ಸೂಪರ್ ಸ್ಟಾರ್ ಅಂತೆ. ಎಂತ ಬ್ರೇಕಿಂಗ್ ನ್ಯೂಸ್ ಸಿಕ್ತು ಸರ್. ಯಾರು ಸರ್ ಇವರು? ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಹೊಸಕೆರೆಹಳ್ಳಿ ಚಂದ್ರು. ಕಣ್ಣೆ ಕುಟ್ಟೋಯ್ತು. ಎಲ್ರು ಔಟ್ ಫೋಕಸ್ ಅಲ್ಲಿ ಇದ್ದಾರೆ. ಈಗ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಓಡ್ ಬರ್ತಿದ್ದಾರೆ. ಕಲರ್ ಆಯ್ತು. ಅಯ್ಯಯ್ಯೋ, ಆದ್ರೆ ಸ್ಲೋ ಮೋಷನ್. ಈಗ ಬೈನಾಕ್ಯುಲರ್ ನೋಡ್ದಾಗಿದೆ.
ಅಯ್ಯಯ್ಯೋ ಸಿನಿಮಾಸ್ಕೋಪ್ ಮೊಬೈಲ್ ಸ್ಕ್ರೀನ್ ಆಗೋಯ್ತಲ್ಲೋ. ಅಯ್ಯೋ ಗುಹೆ ಒಳಗೆ ಹೋದಾಗಿದೆ. ಲೈಫ್ ಅಮಾವಾಸ್ಯೆ ಆಗೋಯ್ತಲ್ಲೋ. ಏನು ಕಾಣ್ತಿಲ್ಲ. ಅಯ್ಯೋ ಏನು ಕಾಣ್ತಿಲ್ಲ. ಮತ್ತೆ ಎಲ್ಲ ಕಾಣ್ತಾ ಇದೆ. ಡೈರೆಕ್ಟ್ ಕಣ್ ಬಂದ್ಬಿಡ್ತಾ. ಫ್ಯಾಂಟಾಸ್ಟಿಕ್. ಅದ್ಭುತ ಕಣ್ರಿ. ನಿಮಗ್ ಕಣ್ ಬಂದಿರೋದು ಇಂಟರ್ನ್ಯಾಷನಲ್ ಸುದ್ದಿ ಆಗ್ಬಿಟ್ಟಿದೆ. ಎಲ್ಲ ಏರಿಯಾನು ಮಾರ್ಬಿಟ್ಟೆ. ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾರ್ಡನರಿ. ಥ್ಯಾಂಕ್ ಯು ಸರ್. ಆದ್ರೆ ಕೊನೆಯಲ್ಲಿ ನನ್ನ ಮಗ ನಿಮ್ ತಲೆ ಕೊಡಿದ್ದು ಹೈಲೈಟ್ ಆಗ್ಬಿಟ್ಟಿದೆ. ಅದು ಅವನು ಹೊಡೆದಿದ್ದಲ್ಲ, ಆಕಸ್ಮಿಕವಾಗಿ ಆಗಿದ್ದು ಅಂತ ಪ್ರೆಸ್ ಮೀಟ್ ಎಲ್ಲ ಹೇಳಿದ್ನಲ್ಲ ಸರ್. ರೀ ಬರಗಾಲ್, ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗಲ್ವಲ್ರಿ. ಒಬ್ಬ ಪ್ರೊಡ್ಯೂಸರ್ ಮರ್ಯಾದನ ಉಳಿಸಿದ್ರಿ, ಒಂದು ಒಳ್ಳೆ ಸಿನಿಮಾನು ಕೊಟ್ರಿ. ಈ ಚೆಕ್ ಬುಕ್ ನ ಇಟ್ಕೊಂಡಿರಿ, ಎಷ್ಟ್ ಬೇಕಾದ್ರೆ ಬರ್ಕೊಳ್ಳಿ. ಸರ್, ಸಂಬಂಧಗಳನ್ನ ದುಡ್ಡಿನ ಮೂಲಕ ಅಳಿಬೇಡಿ ಪ್ಲೀಸ್. ಸರ್ ಸಾರಿ, ನನ್ನಿಂದ ತಪ್ಪಾಗೋಯ್ತು. ಈಗ ಬುದ್ಧಿವಂತೇನಪ್ಪ ನಿನಗೆ? ಅಯ್ಯೋ ಬಿಡಿ ಸರ್. ನಿರ್ದೇಶಕರು, ನಿರ್ಮಾಪಕರು ಚಿತ್ರರಂಗದ ಎರಡು ಕಣ್ಣುಗಳಿದ್ದಾಗೆ. ಯಾವ ಕಣ್ಣು ಪೆಟ್ಟು ಬಿದ್ರು ಕುರುಡಾಗೋದು ಸಿನಿಮಾನೇ. ಹೌದು ಗುರುಗಳೇ, ಅಹಂಕಾರನ ವಿದ್ಯೆಯಲ್ಲಿ ತೋರಿಸ್ಬೇಕು, ಸ್ವಭಾವದಲ್ಲ. ಸಿನಿಮಾ ಭೂಮಿಯಲ್ಲಿ ಪೊಲೀಸ್ ಬರಂಗೆ ನಿಮ್ಗೆ ಈಗ ಬುದ್ಧಿ ಬಂತು ಅಲ್ಲ? ಸುಪ್ರೀತಾ, ಸಾರಿ ಕಣಮ್ಮ. ಇಟ್ಸ್ ಆಲ್ ರೈಟ್ ಅಂಕಲ್, ಆಗೋದೆಲ್ಲ ಒಳ್ಳೇದಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ಈ ಪ್ರೀತಿ ಸಂಬಂಧಗಳ ವಿಷಯದಲ್ಲಿ ಎಷ್ಟೊಂದು ವಿಚಾರಗಳ ಬಗ್ಗೆ ಕುರುಡಾಗಿರೋದೇ ಉತ್ತಮ. ಈ ಹೆಂಡತಿನ ಅರ್ಥ ಮಾಡ್ಕೊಳಕ್ಕೆ ಪೂರ್ತಿ ಕೂಡಾಗ್ಬಿಟ್ರೆ ಒಳ್ಳೇದು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಏನಂತೆ? ವಿಡಿಯೋ ಬಂತು, ಆಡಿಯೋ ಹೋಯ್ತಾ? ಏನ್ ಹೇಳ್ದ? ಅಯ್ಯೋ ಗುರುಗುಂಟೇಶ್ವರ, ಏನೋ ಹೇಳಿದ್ರು. ನಾಟ್ ಅಗೇನ್. ಅಯ್ಯೋ ದೇವ್ರೆ, ಏನಾಯ್ತು?